ಓಂ ಕ್ಲೀಂ ಕಾಳಿಕಾಯೈ ನಮಃ. ಆತ್ಮೀಯ ವೀಕ್ಷಕರೆಲ್ಲರಿಗೂ ಶ್ರೀ ಮಹಾಕಾಳಿ ಜ್ಯೋತಿಷ್ಯ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಕಳೆದ ಬಾರಿ ನಾನು ಒಂದಷ್ಟು ವಿಡಿಯೋಗಳನ್ನ ಮಾಡಿದ್ದೆ. ಯಾರ ಒಂದು ಅನಿಸಿಕೆಗಳಿಗೋಸ್ಕರ ಅವರ ಅನಿಸಿಕೆಗಳಿಗೆ ತಕ್ಕಂತೆ ಒಂದೊಂದು ವಿಡಿಯೋಗಳನ್ನ ಮಾಡಿದ್ದೆ. ಯಾರ್ಯಾರು ನನಗೆ ವಾಟ್ಸಪ್ನಲ್ಲಿ ಮೆಸೇಜ್ ಮಾಡಿದರು ಅವ್ರಿಗಾಗಿ ನಾನು ಒಂದಷ್ಟು ವಿಡಿಯೋಗಳನ್ನ ಮಾಡಿಕೊಟ್ಟಿದ್ದೆ. ಹಾಗಾಗಿ ಈ ಬಾರಿನೂ ಕೂಡ ವೀಕ್ಷಕರ ಒಂದು ಪ್ರಶ್ನೆಗೆ ಅಂತಲೇ ಈ ಒಂದು ವಿಡಿಯೋವನ್ನು ಮಾಡ್ತಾಯಿದ್ದೀನಿ. ಇದರಲ್ಲಿ ಏನಪ್ಪ ಅಂದರೆ, ಹಾಗೆ ಈ ಒಂದು ವಿಡಿಯೋ ನಾನು ಒಬ್ಬರು ಮಧು ಅನ್ನೋರು ಒಂದು ವಿಡಿಯೋ ಮಾಡಿಕೊಡಿ ಗುರುಗಳೇ, ಅಲ್ಲಿ ಆರ್ಥಿಕ ಸಮಸ್ಯೆ ನಿವಾರಣೆ ಆಗೋತ್ತರ ಏನಾದರೂ ಒಂದು ಮಾಡಿಕೊಡಿ ಗುರುಗಳೇ, ಒಂದು ವಿಡಿಯೋ ಹೇಳ್ಕೊಡಿ ಅಂತ ಹೇಳಿದ್ರಿ. ಖಂಡಿತ ಮನೆಯಲ್ಲಿ ಆರ್ಥಿಕ ಸಮಸ್ಯೆ, ಆಮೇಲೆ ಸಮೃದ್ಧಿಗೆ, ನಿಮ್ಮ ಮನೆಯಲ್ಲಿ ಸಮೃದ್ಧಿ ಹೆಚ್ಚಬೇಕು ಅಂದರೆ ಈ ಒಂದು ತಂತ್ರಗಳನ್ನ ಮಾಡ್ಕೊಳ್ಳಿ ಅಂತ ಸಣ್ಣದಾಗಿ ಒಂದು ಹೇಳ್ಕೊಡ್ತಾ ಇದ್ದೀನಿ. ಇದಕ್ಕೆ ಬೇಕಾಗಿರೋದು ನೋಡಿ, ಇದು ಶ್ರೀಫಲ. ಇದು ಶ್ರೀಫಲ ಅಂತ. ಹಾಗೆ ಇದು ಒಂದು ವಿಳ್ಳಿಯ ಎಲೆ ಮೇಲೆ ಈ ರೀತಿ ಒಂದು ನಾನೇನು ಬರೆದಿದ್ದೀನಿ ಅದೇ ರೀತಿ ಬರ್ಕೊಳ್ಳಿ. ಮಧ್ಯದಲ್ಲಿ ಇಲ್ಲಿ ಒಂದು ಶ್ರೀಮ್ ಅಂತ ಹಾಕ್ಕೊಳ್ಳಿ. ಶ್ರೀಮ್ ಅಂತ ಹಾಕ್ಕೊಂಡು ಒಂದೆರಡು ಗೆರೆ ಹಾಕ್ಕೊಳ್ಳಿ. 6 ಕಡೆ ನಕ್ಷತ್ರ ಬರೋ ಥರ ಈ ಒಂದು ತಂತ್ರವನ್ನು ಮಾಡಿಕೊಂಡು ಯಂತ್ರವನ್ನು ಬರ್ಕೊಂಡು ಮಧ್ಯದಲ್ಲಿ ಶ್ರೀಮ್ ಅಂತ ಬರ್ಕೊಳ್ಳಿ. ಹಾಗೆ 1, 2 ಅಥವಾ ಒಂದಾದರೂ ಪರವಾಗಿಲ್ಲ, ಎರಡಾದರೂ ಪರವಾಗಿಲ್ಲ, ಶ್ರೀಫಲ. ಈ ಥರ ಒಂದು ಶ್ರೀಫಲ ಅಂತ ಸಿಗುತ್ತೆ ನಿಮಗೆ. ಗಂಧಿಕೆ ಅಂಗಡಿನೆಲ್ಲ ಸಿಗುತ್ತೆ, ಎಲ್ಲೂ ಸಿಗುತ್ತೆ, ಇವಾಗೆಲ್ಲ ಸಿಗುತ್ತೆ, ಎಲ್ಲ ಕಡೆ ಸಿಗುತ್ತೆ ಇವಾಗ. ಹಾಗೆ ಈ ಎರಡು ತಗೊಂಡು ಏನು ಮಾಡ್ತೀರಪ್ಪ ಅಂತಂದರೆ, ನೀವು ನಾನು ಕೆಲವೆಲ್ಲ ಹೇಳ್ಕೊಡ್ತೀನಿ, ಅದೇ ರೀತಿ ಮಾಡ್ಕೊಳ್ಳಿ. ಮಹಾಲಕ್ಷ್ಮಿಗೆ ಮೊದಲನೇದಾಗಿ ಶ್ರೀಫಲ. ಈ ಶ್ರೀಫಲಕ್ಕೆ ಏನು ಮಾಡ್ತೀರಾ ಅಂದರೆ, ನೀವು ಒಂದು ಲೋಟ, ಒಂದು ಅಥವಾ ಬೆಳ್ಳಿದಾಗ್ಬೋದು, ಅಥವಾ ನಿಮ್ಮ ಮನೆಯಲ್ಲಿ ಯಾವುದು ಯೂಸ್ ಮಾಡ್ತೀರಾ, ಸ್ಟೀಲ್ದಾಗ್ಬೋದು, ಅಥವಾ ಯಾವುದು ಇಟ್ಕೊಂಡಿದ್ದೀರಾ ಆ ಒಂದು ಲೋಟಗಳಲ್ಲಿ ಈ ಏನಿದೆ ಈ ಶ್ರೀಫಲ, ಇದನ್ನು ನೀವು ಆ ಲೋಟ ತುಂಬ ಅಕ್ಕಿ ಇಟ್ಕೊಳ್ಳಿ. ಅಕ್ಕಿ ಇಟ್ಕೊಂಡು ಅಕ್ಕಿ ಒಳಗಡೆ ಈ ಏನು ಕಾಣಿಸ್ತಿದೆ ಈ ಶ್ರೀಫಲನ ನೀವು ಅಕ್ಕಿ ಒಳಗಡೆ ಬಚ್ಚಿಡಬೇಕು. ಬಚ್ಚಿಟ್ಟು ಇದನ್ನು ಗುಪ್ತವಾಗಿ ಒಳಗಡೆ ಅಕ್ಕಿ ಒಳಗಡೆ ಇಟ್ಬಿಟ್ಟು ಬಚ್ಚಿಟ್ಟು ಪೂಜಿಸೋದ್ರಿಂದ ದಿನ ಕಳೀತಿದ್ದಂಗೆ ನಿಮಗೆ ಆರ್ಥಿಕ ಸಮಸ್ಯೆ ಕಳೆಯುತ್ತೆ. ಹಾಗೆ ಮನೆಯಲ್ಲಿ ಏನು ಕಷ್ಟ ಇದ್ದರೂ ಕೂಡ ನಿವಾರಣೆ ಆಗ್ತದೆ, ಮನೆಗೆ ಸಮೃದ್ಧಿಯಾಗಿರ್ತದೆ. ಆಯಿತಾ? ಆಮೇಲೆ ಈ ಒಂದು ಇದಾಗಲಿ. ಆಮೇಲೆ ಈ ಒಂದು ವೀಳ್ಯದೆಲೆದು ಏನಪ್ಪ ಅಂತಂದರೆ, ಈ ಒಂದು ತಂತ್ರವನ್ನು ಮಾಡಬೇಕಾದ್ರೆ ನೀವು ಇದನ್ನು ಬರ್ಕೊಳ್ಳಿ. ವೀಳ್ಯದೆಲೆ ಯಾವುದಾದ್ರೂ ಒಂದು ಶುಕ್ರವಾರ ದಿನ ನೀವು ಮಾಡ್ಕೋಬೇಕಾಗ್ತದೆ. ಶುಕ್ರವಾರದಲ್ಲಿ ಮಾಡಿಕೊಂಡು ಆಮೇಲೆ ನೀವೇನು ಮಾಡ್ತೀರಪ್ಪ ಅಂದರೆ, ಒಂದು ನಾಣ್ಯ, ಏನಾದರೂ ಒಂದು ನಾಣ್ಯ ಅಥವಾ ಒಂದು ಒಡವೆ, ಒಂದು ಬೆಳ್ಳಿ ಆಗ್ಬೋದು ಅಥವಾ ಚಿನ್ನ ಆಗಬಹುದು, ಯಾವುದಾದ್ರೂ ಒಂದು ಇಟ್ಟು ಇದನ್ನು ಒಂದು ಮನೆಯಲ್ಲಿ ನೀವೇನು ಪೂಜೆ ಮಾಡ್ತೀರಾ, ಲಕ್ಷ್ಮೀ ಫೋಟೋ ಮುಂದೆ ಅಥವಾ ದೇವರ ಮನೆಯ ಭಾಗದಲ್ಲಿ ಇದನ್ನು ಇಟ್ಟು ಒಂದು ಮಂತ್ರವನ್ನು ನಾನು ಹೇಳ್ಕೊಡ್ತೀನಿ. ಎಲ್ರಿಗೂ ಗೊತ್ತಿರುವಂಥ ಒಂದು ಮಂತ್ರ. ಈ ಮಂತ್ರವನ್ನು ನೀವು 108 ಸಾರಿ ಮನೆಗೆ ಸಂಪತ್ತು ಹರಿದು ಬರ್ತದೆ. ಈ ಮಂತ್ರವನ್ನು ಲಕ್ಷ್ಮೀ ದೇವಿಗೆ ಸಲ್ತದೆ. ಹಾಗೆ ಹಿಂದೂಗಳಿನ ಸಂಪತ್ತಿನ ದೇವತೆ ಅಂತ ಏನು ಕರಿತೀವಿ ನಮ್ಮ ಲಕ್ಷ್ಮೀ ದೇವತೆ, ಅವರ ಒಂದು ನಿರಂತರ ಪಠಣದಿಂದ ಅಸಾಧಾರಣ ಸಂಪತ್ತನ್ನು ಪಡೆಯಲು ಈ ಸಹಾಯ ಮಾಡ್ತದೆ. ಹಾಗೆಯೇ ತುಳಸಿ ಗಿಡಕ್ಕೂ ಕೂಡ ನೀವು ಇದೇ ರೀತಿಯೇ ಪೂಜೆ ಮಾಡ್ಬೋದು. ಇದೇ ಮಂತ್ರವನ್ನು ಹೇಳ್ಬೋದು. ಹೇಳ್ತೀನಿ. ಓಂ ಯಾ ದೇವಿ ಸರ್ವಭೂತೇಷು ಲಕ್ಷ್ಮೀ ರೂಪೇಣ ಸಂಸ್ಥಿತ ನಮಸ್ತಸ್ಯೇ ನಮೋ ನಮಃ. ಮತ್ತೊಮ್ಮೆ ಹೇಳ್ತೀನಿ. ಓಂ ಯಾ ದೇವಿ ಸರ್ವಭೂತೇಷು ಲಕ್ಷ್ಮೀ ರೂಪೇಣ ಸಂಸ್ಥಿತ ನಮಸ್ತಸ್ಯೇ ನಮೋ ನಮಃ. ಈ ಒಂದು ಮಂತ್ರವನ್ನು 108 ಬಾರಿ ಜಪಿಸಿ ನೀವು ಮನೆಯಲ್ಲಿ ಏನು ದೇವರ ಮನೆಯಲ್ಲಿ ನೀವು ಪೂಜೆ ಮಾಡ್ತೀರ ಆ ಪೂಜೆಯ ರೂಮ್ನಲ್ಲಿ ಈ ಒಂದು ತಂತ್ರವನ್ನು ಮಾಡ್ಕೊಳ್ಳಿ. ನಿಜವಾಗ್ಲೂ ನಿಮ್ಮ ಮನೆಯಲ್ಲಿ ಲಕ್ಷ್ಮೀ ಕಟಾಕ್ಷ ಇದ್ದೇ ಇರುತ್ತೆ, ಸಂಪತ್ತು ಹರಿದು ಬರುತ್ತದೆ ಅಂತ ಹೇಳ್ತಾ, ಈ ಒಂದು ವಿಡಿಯೋನ ಯಾರೆಲ್ಲ ಹೊಸದಾಗಿ ವೀಕ್ಷಣೆ ಮಾಡ್ತಾ ಇದ್ದೀರಾ ಅವರೆಲ್ಲರೂ ಕೂಡ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ, ಮೊದಲನೇದಾಗಿ ಯಾರೆಲ್ಲ ಹೊಸದಾಗಿ ಚಾನಲ್ ನೋಡ್ತಿದ್ದೀರಾ ಅವರೆಲ್ಲ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಲೈಕ್ ಮಾಡಿ, ಹಾಗೆ ಶೇರ್ ಮಾಡ್ಕೊಳ್ಳಿ. ಮತ್ತು ತಮ್ಮಲ್ಲಿ ಏನಾದರೂ ನಿಮ್ಮಲ್ಲಿ ಡೌಟ್ಗಳಿದ್ರೆ ನಮ್ಮ ಚಾನಲ್ ಬಗ್ಗೆ ಆಗಲಿ ನಮ್ಮ ಮೇಲಾಗಲಿ ಒಂದು ಕಮೆಂಟ್ ಮೂಲಕ ನಮ್ಮ ಮೇಲೆ ಒಂದು ಉತ್ತರವನ್ನು ತಿಳ್ಕೊಳ್ಳೋಕ್ಕೆ ಪ್ರಯತ್ನ ಪಡಿ. ನಿಮ್ಮ ಸಮಸ್ಯೆ ಏನೇ ಇದ್ದರೂ ಕೂಡ ಮೇಲೆ ಕಾಣಿಸ್ತಿರುವಂಥ ಒಂದು ನಮ್ಮ ಸ್ಕ್ರೀನ್ ಮೇಲೆ ಕಾಣ್ತಿರ್ತಕ್ಕಂಥ ಒಂದು ನಂಬರ್ಗೆ ಕರೆ ಮಾಡಿ ಅಂತ ಹೇಳ್ತಾ ಈ ಒಂದು ವಿಡಿಯೋನ ನಾನು ಮುಗಿಸ್ತಾ ಇದ್ದೀನಿ. ಎಲ್ರಿಗೂ ಒಳ್ಳೆಯದಾಗಲಿ. ಸರ್ವೇ ಜನೋ ಸುಖಿನೋ ಭವಂತು. ಯಾರಿಗೆಲ್ಲ ನಮ್ಮಿಂದ ಏನಾದರೂ ಕೆಲಸ ಆಗಬೇಕಿದ್ದರೆ ದಯವಿಟ್ಟು ಸ್ಕ್ರೀನ್ ಮೇಲೆ ಕಾಣ್ತಿರ್ತಕ್ಕಂಥ ಒಂದು ನಂಬರ್ಗೆ ಕರೆ ಮಾಡಿ ಅಂತ ಹೇಳ್ತಾ ಎಲ್ಲರಿಗೂ ಧನ್ಯವಾದ ಹೇಳ್ತಾ ನಮಸ್ಕಾರ. ಎಲ್ರಿಗೂ ಒಳ್ಳೆಯದಾಗಲಿ.